ಒಬ್ಬ ಕಾಂಗ್ರೆಸ್ನ ಬಲಿಷ್ಠ ಆಗಿದ್ದಾರೆ. ಜೊತೆಗೆ ಒಕ್ಕಲಿಗರ ಮತಗಳನ್ನು ಸಹಿತ ಹೊಡೆಯುವಲ್ಲೇ ನಿಸ್ಸೀಮರದಾರ. ಮತ್ತು ಈಗ ನಾನು ಇದ್ದೀನಪ್ಪ, ನಾನು 20 ದಿನ ನಾನಾ ಮುಖ್ಯಮಂತ್ರಿ, ಒಕ್ಕಲಿಗ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಅದ. ಮತ್ತು ಕಾಂಗ್ರೆಸ್ಸು ಅವ್ರ ಮೇಲೆ ಭರವಸೆ ಇಟ್ಟದ. ಯಾಕಂದರೆ ಕಾಂಗ್ರೆಸ್ಸಿನ ಅತ್ಯಂತ ಪ್ರಿಯ ವ್ಯಕ್ತಿಯವರು. ಹೀಗಾಗಿ ಒಕ್ಕಲಿಗರು ಸಹಿತ ಯಾವಾಗಲೂ ಜಗತ್ತು ಗೊತ್ತದ, ಗೆದ್ದಿತ್ತಿನ ಬಾಲ ಹಿಡಿಯುವಂಥದ್ದು. ಇವ್ರ ಬೆನ್ನ ಇದ್ದು ನಮಗೆ ಅನುಕೂಲ ಅದಪ್ಪ ಅನ್ನೋ ಕಾರಣಕ್ಕಾಗಿ ಒಕ್ಕಲಿಗರು ಸಹಿತ ಮೋಸ್ಟ್ಲಿ ದೇವೇಗೌಡರಿಂದ ದೂರ ಸರಿಬಹುದು. ಇದಕ್ಕೆ ಏನು ಪ್ರತಿತಂತ್ರ ಅಥವಾ JDS ಕಾಲ ಮುಗಿತಾ? ಯಾಕಂದ್ರೆ ಮತ್ತೊಬ್ಬ ನಾಯಕ ಇಲ್ಲಲ್ಲ, ಕುಮಾರಸ್ವಾಮಿ ಅವ್ರನ್ನ ಬಿಟ್ಟರೆ ಯಾರು ನಾಯಕರಿದ್ದಾರೆ? ಈ ಪ್ರಶ್ನೆಗೆ ಉತ್ತರ ಇವ ಸ್ವತಃ JDS ಹುಡುಕ್ಬೇಕಾಗ್ಯದ. ಜನ ಮೆಚ್ಚುವಂಥ ನಾಯಕನ ಬೆಳೆಸಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಏಕಾಂಗಿಯಾಗಿ JDS ನಿಂತದ. ದೇವೇಗೌಡರು, ಕುಮಾರಸ್ವಾಮಿಗಳು DKಶಿಯ CM ಗಿರಿಯಿಂದ ಯಾವ ರೀತಿಯಾಗಿ ತಪ್ಪಿಸ್ಕೋಬೋದು ಅನ್ನೋ ಸಹಿತ ಇವತ್ತಿನ ಪ್ರಶ್ನೆ ಆಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡಿ. H16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.